ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರವರು ಸೋತಿದ್ದಕ್ಕೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಿಜೆಡ್ ಜಮೀರ್ ಅಹಮದ್ ಅವರು ಬೇಸರ ವ್ಯಕ್ತಪಡಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುರಸಭೆ ಹಾಗೂ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ದಲಿತ ಸೇನೆಯ ತಂಡದವರು ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ನಮಗೆಲ್ಲ ಆಶ್ಚರ್ಯ, ನಮಗೆಲ್ಲ ಸುರೇಶ್ ಅಂತ ಅವರು ಸೋಲ್ತಾರೆ, ನಮಗೆಲ್ಲ ಆಶ್ಚರ್ಯ. ನಮಗಿಲ್ಲ ಅದಕ್ಕೆ ಮುಂಚೆ ಇಡೀ ದೇಶದಲ್ಲಿ ಯಾರನ್ನ MP ಕೆಲಸ ಮಾಡ್ತಾ ಇದ್ರು ಅಂದರೆ ಸುರೇಶ್ ಅವರು. ನನ್ನ ವಿಷಯಕ್ಕೆ ಬೇರೆಯವರು ಸಂಡೇ ಆದರೂ ರಜೆ ತಗೊಳ್ತಾ ಇದ್ರು, ಸಂಡೇನೂ ರಜೆ ತಗೊಳ್ತಾ ಇಲ್ಲ. ಒಂದು ಆಫೀಸರ್ಗಳು ಏನು ಕೆಲಸ ಮಾಡೋರು ಆ ಕ್ಷೇತ್ರದಲ್ಲಿ ಯಾವುದನ್ನ ಒಂದು ತಾಲೂಕಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾರ್ಯಕ್ರಮ ಹಾಕೊಂಡು ಪ್ರತಿದಿನ ಅಲ್ಲೇ ಇರೋ ಅಂಥವನ್ನ ಜನ ಸೋಲಿಸಿದ್ರೆ ಅಲ್ಲೇ ಒಂದು ಕಡೆ ನೋಡ್ತಾ ಇದ್ದಾರೆ. ಒಂದು ಕಡೆ ಸ್ನೇಹಿತರು ಮತ್ತೆ ಬಿಜೆಪಿ ಸ್ನೇಹಿತರು ಸೇರಿ ಜಿದ್ದಿಗೆ ಬಿಚ್ಚೋದಿಲ್ಲ ಅಂತ. ಜಿದ್ದಿಗಿಲ್ಲ, ಜನ ತೀರ್ಮಾನ ಮಾಡೋರು. ಅವ್ರ ಜಿದ್ದಿಲ್ಲ, ಜನ ಮತ ಕೊಡೋದು. ಅವ್ರ ಜನ ಸೋಲ್ಸಿರೋದು ಯಾರು? ಬಿಜೆಪಿ ಜನ. ನಮಗೆಲ್ಲ ಇಂಥ ಒಳ್ಳೆಯವ್ರನ್ನ ಕೆಲಸ ಮಾಡೋರನ್ನ ಈಗ ಸೋಲ್ಸಿದಾರಂತ ನಮ್ಮ ಸರ್. ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಕಳ್ಕೊಂಡ್ರು 9 ಸ್ಥಾನ ಗಳಿಸಿದೆ ಕಾಂಗ್ರೆಸ್. ಈಗ ನಾವು 1 ಗೆದ್ದಿದ್ವಿ, 9 ಗೆದ್ದಿದ್ವಿ. ಸಂತೋಷ ಸರ್, ಸಂತೋಷ. आजा आजा जिंद शामी आने के तले, आजा सजी वाले नीले आसमाने के तले. आजा आजा जिंद शामी आने के तले, आजा सजी वाले